ಯಾಕೋ ಮರಿ ಅಮ್ಮ 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 ಲಕ್ಷ್ಮೀ ನಾರಾಯಣ ಪದಕ್ಕೆ ಗೋವಿಂದ ಗೋವಿಂದ ಲಕ್ಷ್ಮೀ ಶ್ರೀನಿವಾಸ ಪದಕ್ಕೆ ಗೋವಿಂದ ಗೋವಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಪದಕ್ಕೆ ಗೋವಿಂದ ಗೋವಿಂದ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಿತ್ರಗೌಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ಸೊ ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಮನೇಲಿ ಅಮಾವಾಸ್ಯೆ ಪೂಜೆ ಮಾಡ್ತಿದ್ರು, ಮಹಾಲಯ ಅಮಾವಾಸ್ಯೆದು. ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಕೆಲಸ ಮುಗಿತಾ ಇದ್ದಂಗೆ ನನ್ನ ಮಕ್ಕಳು ಕೂಡ ಎದ್ಬಿಟ್ರು. ಸೊ ಇದೊಂಥರ ನಮಗೆ ದೊಡ್ಡ ಹಬ್ಬ ಇದ್ದಂಗೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡಿ ಕೈ ಮುಗಿದು ದಿನ ಮುಂದುವರ್ಸೋದು ನಮ್ಮ ವಾಡಿಕೆ ಅಲ್ವಾ. ಬೇಗ ಬೇಗ ದೇವ್ರ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡೆ. ಸೊ ಅದಾದಮೇಲೆ ನಮ್ಮ ಅತ್ತೆ ಎಲ್ಲ ಹೂವೆಲ್ಲ ತಂದಿದ್ದು. ಸೊ ದೇವ್ರಿಗೆ ಫಸ್ಟ್ ದೇವ್ರ ಪೂಜೆ ಮಾಡಬೇಕು. ಸೊ ನಾವು ಫಸ್ಟ್ ದೇವ್ರ ಪೂಜೆ ಮಾಡಬೇಕು. ಯಾಕೆ ಅಂದರೆ, ಸೊ ಸಾಯಂಕಾಲ ಬಂದ್ಬಿಟ್ಟು ನಾವು ಎಡೆ ಇರ್ತೀವಲ್ವಾ, ಸೊ ಆ ಟೈಮಲ್ಲಿ ದೇವ್ರ ಪೂಜೆನ ಮಾಡೋಗಿಲ್ಲ. ಸೊ ಅದಕ್ಕೆ ಫಸ್ಟಿನೇ ದೇವ್ರ ಪೂಜೆ ಎಲ್ಲ ಬೆಳಗ್ಗೆನೇ ಮುಗಿಸ್ಕೊಂಡ್ಬಿಟ್ಟೆ. ಸೊ ನನ್ನ ಮಗ ಫುಲ್ಲು ಆಟ ಆಡ್ತಾ ಇದ್ದಾನೆ ಕೂತ್ಕೊಂಡು, ಫುಲ್ ಸ್ಮೈಲ್ ಮಾಡ್ತಿದ್ದಾನೆ. ನೋಡಿ ಹೇಗೆ ಮಾಡ್ತೀನಿ ಸ್ಮೈಲ್. ಸೊ ಕೆಲಸ ಎಲ್ಲ ಮಾಡ್ಕೊತ ಸಾಯಂಕಾಲ ಆಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ದಾಸಪ್ಪರು ಬಂದರು. ಸೊ ಅವ್ರ ಕಾಲಿಗೆ ಫಸ್ಟ್ ಪೂಜೆ ಮಾಡಿ ನಾವು ಅವ್ರನ್ನ ಒಳಗಡೆ ಕರ್ಕೊತೀವಿ. ಹಬ್ಬ ಅಂದರೆ ಹಾಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಅಡುಗೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಈವ್ನಿಂಗ್ ಆಗೇ ಬಿಟ್ಟು. ಅಷ್ಟರಲ್ಲಿ ದಾಸಪ್ಪರು ಬಂದರು. ಅದಾದಮೇಲೆ ಅವರು ತಂದಿರೋ ದೇವ್ರನ್ನೆಲ್ಲ ಇಟ್ಟು, ದೇವರು ಮತ್ತು ಬನವಾಸಿ ಎಲ್ಲ ಇಟ್ಟು ಅವರು ರೆಡಿ ಮಾಡ್ಕೊತಾ ಇದ್ರು. ಸೊ ನಾವು ನಮ್ಮ ಪಾಡಿಗೆ ನಾವು ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ವಿ. ಸೊ ಇದಾದ್ಮೇಲೆ ಈ ಥರ ಬೊಟ್ಟಿರ್ತಾರೆ ನಮ್ಮ ಕಡೆ, ನಾವು ಮಾಡ್ತಾರೆ. ನನ್ನ ಮಗ ಏನಕ್ಕೆ ಹಿಂಗೆ ಇರ್ತಾ ಇದ್ದಾರೆ ಅಂತ ಫುಲ್ಲು ಹೆದರ್ಕೊಂಡ್ಬಿಟ್ಟಿದ್ದ ಅನ್ಸುತ್ತೆ. ಫುಲ್ ಅಳ್ತಾ ಇದ್ದ, ಬೊಟ್ಟಿಕ್ಸ್ಕೊಳ್ಳೋಕ್ಕೆ ಬಿಡಲಿಲ್ಲ. ಸೊ ಒಂದೇ ಒಂದು ನಾಮ ಇಲ್ಬಿಟ್ಟು ಒಂದು ಬೊಟ್ಟಿಡೋಕ್ಕೆ ಎಷ್ಟು ಫುಲ್ ಅಳ್ತಿದ್ದ. ಸೊ ಹೋಗ್ಲಿ ಬಿಡಿ ಅಂದ್ಬಿಟ್ಟು ಒಂದೇ ಒಂದು ಚುಕ್ಕಿ ಬೊಟ್ಟಿಟ್ವಿ. ಸೊ ಅದಾದಮೇಲೆ ನಾನು ನಾಮ ಇಕ್ಕಿಸ್ಕೊಂಡು ದೇವ್ರ ಪೂಜೆನ ಮುಂದುವರ್ಸಿದ್ವಿ. ಸೊ ಫಸ್ಟ್ ನಮ್ಮ ಕಡೆ ಎಲ್ಲ ಇಕ್ಕಾದ್ಮೇಲೆ ಪೂಜೆ ಮಾಡಿ ಒಬ್ಬೊಬ್ಬರಾಗಿ ಪೂಜೆ ಮಾಡ್ಕೊತಾ ಬರ್ತಾಯಿದ್ವಿ. ಸೊ ಈ ಮಹಾಲಯ ಅಮಾವಾಸ್ಯೆ ವರ್ಷಕ್ಕೆ ಒಂದಿನ ಬರೋದ್ರಿಂದ ದೊಡ್ಡವ್ರನ್ನೆಲ್ಲ ನೆನೆದು ಪೂಜೆ ಮಾಡ್ತೀವಿ. ಸೊ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಯಾವುದೇ ಕಷ್ಟಗಳು ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ, ಯಾವುದೇ ತೊಂದರೆಗಳು ಬರ್ದೇ ಹಾಗೆ ನೋಡ್ಕೊಳ್ಳಿ ಅಂತ ಅವ್ರನ್ನ ನೆನೆದು ಎಡೆಗಳನ್ನ ಇಡ್ತೀವಿ. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ವಿಡಿಯೋ ಹಾಕೋದಕ್ಕೆ ನನಗೆ ಸಹಾಯ ಮಾಡಿ. ನಿಮ್ಗೆ ಏನಾದರೂ ಹೇಳಬೇಕಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.